ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಆಯುರ್ವೇದದ ವಿಶೇಷ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ STM ಆಯುರ್ವೇದ ಸಂಸ್ಥೆಗಳ ನಿರ್ದೇಶಕರಾಗಿ ಕೆಲಸ ಮಾಡ್ತಿರುವಂತಹ ಹಲವಾರು ವರ್ಷಗಳಿಂದ ಆಯುರ್ವೇದದ ಜ್ಞಾನವನ್ನ ಜನರಿಗೆ ತಲುಪಿಸುವಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿರುವಂತಹ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಈಗ ಆಯುರ್ವೇದವನ್ನ ವಿದ್ಯಾರ್ಥಿಗಳು ಎಷ್ಟು ಪ್ರೀತಿಸ್ತಾರೆ ಅಂತ, ಅಂದ್ರೆ ವಿದ್ಯಾರ್ಥಿಗಳ ಒಲವು ಎಷ್ಟು ಬಂದಿದೆ? ಈಗ ನೋಡಿ, ಈಗ ವಿದ್ಯಾರ್ಥಿಗಳು ಆಯುರ್ವೇದ ಕೋರ್ಸಿಗೆ ಬರಬೇಕಾದ್ರೆ ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರೇ ಬರುವಂಥದ್ದು. ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರು ಬರುವಾಗ ಇಲ್ಲ. ಯಾಕೆಂದರೆ ಅವರು ರಾಷ್ಟ್ರೀಯ ಮಟ್ಟದ ಮಾನ್ಯತಾ ಪರೀಕ್ಷೆಯನ್ನು ಬರಿಬೇಕು. ಪರೀಕ್ಷೆ ಬರಿಬೇಕಾದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಎರಡನೇದು, ಅವರು ಆಯ್ಕೆ ಮಾಡುವಂಥದ್ದು, ಕಾಲೇಜುಗಳನ್ನು ಆಯ್ಕೆ ಮಾಡುವಂಥದ್ದು, ಕೋರ್ಸನ್ನು ಆಯ್ಕೆ ಮಾಡುವಂಥದ್ದು ಅವರು ಆಪ್ಷನ್ ಎಂಟ್ರಿಗಳ ಮೂಲಕ ಮಾಡ್ತಾರೆ. ಅದಕ್ಕೆ ನನಗೇನು ಅನಿಸೋದು ಅಂದರೆ 100ಕ್ಕೆ 100 ಈಗ ಬರುವಂಥ ವಿದ್ಯಾರ್ಥಿಗಳು ಸಂಪೂರ್ಣ ಅವರ ಆಯ್ಕೆ ಮೇಲೆ ಕಾಲೇಜುಗಳಿಗೆ ಈ ಆಯುರ್ವೇದ ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಬಟ್ ಅವರು ಬರುವಾಗ ಅಂದ್ರೆ ಈಗ ಮೇನ್ ಆಗಿ ಒಂದು ಕಲಿಕೆಯಲ್ಲಿ ಕಲಿಯೋದಕ್ಕಿಂತ ಹೆಚ್ಚು ಕೆಲವೊಮ್ಮೆ ಅನ್ಲರ್ನಿಂಗ್ ಅಂತ ಹೇಳ್ತಾರೆ, ಮರಿಬೇಕಾಗಿರುವಂತ ಆ ಥರದ್ದು ಜಾಸ್ತಿ ಇರುತ್ತೆ ಅನ್ಸುತ್ತಾ ಕಂಪೇರ್ಡ್ ಟು ಅಂದ್ರೆ ಕೆಲವು ದಶಕಗಳಿಗೆ ಹೋಲಿಸಿದ್ರೆ? ಅಲ್ಲ, ನೋಡಿ, ಯಾವುದೇ ಕೋರ್ಸ್ ಇರ್ಬೋದು, ಅದು ಶಿಕ್ಷಣದಲ್ಲಿ. ಈಗ ನಮಗೆ ಶಿಕ್ಷಣ ಯಾಕೆ ಬೇಕು ಅಂತ ಇಟ್ಕೊಳ್ಳಿ. ಒಂದು ವೃತ್ತಿ, ಇವತ್ತಿನ ವೃತ್ತಿ ಏನಿದೆ ಅದು ಶಿಕ್ಷಣ ಆಧಾರಿತವಾದ. ಹೌದು. ಆ ವೃತ್ತಿ ಯಾಕೆ ಮಾಡ್ತಾರೆ? ವೃತ್ತಿಯಿಂದ ನಾವು ಏನಾದರೂ ಒಂದು ಗಳಿಸಬೇಕು ಅಂತ. ಗಳಿಸೋದು ಏನು? ಒಂದಿಷ್ಟು ಸಂಪಾದನೆ, ಅಂದರೆ ಏನು, ಹಣಕಾಸಿನ ಸಂಪಾದನೆ, ಇನ್ನೊಂದು ಗೌರವ ಸಂಪಾದನೆ. ಇದು ಎರಡೇ. ಅದಕ್ಕೆ ಅವನು ವೈದ್ಯಕೀಯ ವೃತ್ತಿಯಲ್ಲಿರಲಿ ಅಥವಾ ಎಂಜಿನಿಯರಿಂಗ್ ವೃತ್ತಿಯಲ್ಲಿರಲಿ, ವಕೀಲ ವೃತ್ತಿಯಲ್ಲಿರಲಿ, ಯಾವುದೇ ವೃತ್ತಿಯಲ್ಲಿರಲಿ, ಮನುಷ್ಯ ಶಿಕ್ಷಣದಿಂದ ಗಳಿಸುವಂಥದ್ದು ಒಂದು ವೃತ್ತಿ, ಆಮೇಲೆ ಗೌರವ. ಈ ಎರಡು ಗಳಿಸುವ ವೇಗದಲ್ಲಿ ಎಷ್ಟೋ ಸಲ ವಿದ್ಯಾರ್ಥಿಗಳು ಕೂಡ ಆರೋಗ್ಯವನ್ನು ಕಳ್ಕೊಳ್ತಾರೆ. ಮನುಷ್ಯರು ಆರೋಗ್ಯವನ್ನು ಕಳ್ಕೊಳ್ತಾರೆ. ಅದರಲ್ಲಿಯೂ ಮುಖ್ಯವಾಗಿ ವಿದ್ಯಾರ್ಥಿಗಳು ಇವತ್ತಿನ ಜೀವನದಲ್ಲಿ ನೋಡಿದರೆ ಅವರು ಆರೋಗ್ಯವನ್ನು ಕಳ್ಕೊಳ್ಳೋದು ಜಾಸ್ತಿ. ಅಲ್ಲ, ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ಅವರಿಗೆ ಮೊದಲೇ ಗೊತ್ತಿರುವ ಮಿಥ್ಯೆಗಳಿರ್ಬೋದು, ಈ ಅನ್ಲರ್ನಿಂಗ್ ಅಂತ ಹೇಳ್ತಾರಲ್ಲ, ಕಲಿತದನ್ನು ಮರೆಯುವಂಥದ್ದು ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ ನಿಮಗೆ? ಅವರು ತಿಳ್ಕೊಂಡಿರೋದ್ರಲ್ಲಿ ಹೇಗೆ? ಹಾಗಲ್ಲ. ಈಗ ನೋಡಿ, ಅವ್ರು ಕಲ್ಕೊಳ್ಳೋದಂದ್ರೆ ಏನು? ಒಂದು 17ನೇ ವರ್ಷಕ್ಕೆ ನಮ್ಮಲ್ಲಿ ಬರ್ತಾರೆ. ತಿಳ್ಕೊಂಡದ್ದು, ಕೇಳಿ ತಿಳ್ಕೊಂಡದ್ದು. ಈಗ ಮುಖ್ಯವಾಗಿ ಬೇರೆ ಬೇರೆ ವಿದ್ಯೆಗಳು ಅವ್ರು ಕಲ್ಕೊಂಡು ಬರ್ತಾರೆ. ಇವತ್ತಿನ ದಿನದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಕಲೀಲಿಕ್ಕೆ 100 ವಿಷಯಗಳಿರ್ತಾರೆ. ಇಲ್ಲಿಗೆ ಬಂದಾಗ ಅದು ಪೂರಕವಾಗಿ ಇರ್ಬೋದು. ಏನಂದರೆ, ಈಗ ಆಯುರ್ವೇದ ಕೋರ್ಸಲ್ಲಿ ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಅಂತ ಇದೆ. ಈ ಕಾಂಪಿಟೆನ್ಸ್ ಬೇಸ್ಡ್ ಲರ್ನಿಂಗ್ನಲ್ಲಿ ಸುಮಾರು ವರ್ಷಕ್ಕೆ 3 ಇಲೆಕ್ಟಿವ್ ಸಬ್ಜೆಕ್ಟ್ಸ್ ಇರ್ತದೆ. ಅದು ಅವನಿಗೆ ಯಾವುದು ಇಂಟ್ರೆಸ್ಟ್ ಇದೆ, ಒಂದು 10 ಸಬ್ಜೆಕ್ಟ್ ಇರ್ತದೆ. ಇಲ್ಲಿ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನು ಕಲಿತಾನೆ. ಹಾಗೆಯೇ ಹಿಂದೆ ಏನಾದರೂ ಒಂದು ಕಲ್ಕೊಂಡು ಬಂದ, ಉದಾಹರಣೆಗೆ ನೀವು ಹೇಳೋದು, ಅವ ಭರತನಾಟ್ಯ ಕಲ್ತಿದ್ದಾನೆ, ಇಲ್ಲಿ ವೃತ್ತಿಗೆ ಇದು ಶಿಕ್ಷಣಕ್ಕೆ ಬಂದಾಗ ಬಿಡಬೇಕಾ? ಅಲ್ಲಲ್ಲ, ನನ್ನ ಪ್ರಶ್ನೆ ಆ ವೈದ್ಯಕೀಯ ಪದ್ಧತಿಯ ಬಗ್ಗೆ ತಿಳ್ಕೊಂಡಿರುವಂತಹ ತಪ್ಪು ತಿಳುವಳಿಕೆಗಳ ಬಗ್ಗೆ ನಾನು ಹೇಳ್ತೇನೆ. ನನಗೆ ಅನ್ಸೋದು ಏನಂದ್ರೆ, ಇಲ್ಲಿ ತಿಳುವಳಿಕೆಯಲ್ಲಿ ಅದರ ತಪ್ಪು ಮತ್ತು ಒಳ್ಳೆ ತಿಳುವಳಿಕೆ ಅಂತಲ್ಲ, ತಿಳುವಳಿಕೆ ಅದು. ಆ ತಿಳುವಳಿಕೆ ಅವನಿಗೆ ತಪ್ಪೋ ಸರಿ ಅಂತ ಗೊತ್ತಾಗೋದು ಅವನು ಯಾವಾಗ ಅರೆ ಹಾಕ್ತಾನೆ ಆಗ. ಆ ನಾಲೆಜನ್ನು ಯಾವಾಗ ಪ್ರಾಕ್ಟೀಸಲ್ಲಿ ಅಪ್ಲಿಕೇಶನ್ ಮಾಡ್ತಾನೆ ಆಗ ಅವನಿಗೆ ಅದೆಷ್ಟು ಸರಿ ತಪ್ಪು. ಡೀರ್ ಲರ್ನಿಂಗ್ ಶುರುವಾಗೋದು ವೃತ್ತಿಗೆ ಹೋದಾಗ, ಶಿಕ್ಷಣದಲ್ಲಿ ಇಲ್ಲ ಡೀರ್. ಆ ರೀತಿಯ ಓಕೆ. ಓವರ್ ಆಲ್ ಇದು ನೋಡೋದಾದ್ರೆ ಎಷ್ಟು, ಅಂದ್ರೆ ಈಗ ನೀವು 3 ಸಂಸ್ಥೆಗಳನ್ನ ನೋಡ್ಕೊಳ್ತಾ ಇದ್ದೀರಾ. ಈಗ ಜನರಲಿ ನೋಡೋದಾದ್ರೆ ಆಯುರ್ವೇದದ ಶಾಸ್ತ್ರೀಯ ಇದನ್ನ ಅಂದ್ರೆ ಎಷ್ಟಾಗಿ ನಮ್ಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಓವರ್ ಆಲ್? ಈಗ ನೋಡಿ, ನಾನು ಸುಮಾರು 34 ವರ್ಷದಿಂದ ಹಾಸನದಲ್ಲೇ ಆಯುರ್ವೇದಿಕ್ ಕಾಲೇಜನ್ನು ಉಸ್ತುವಾರಿ ಮಾಡ್ತಾ ಇದ್ದೆ.
ಪ್ರಾಂಶುಪಾಲನಾಗಿ. ಆ ಸಂದರ್ಭದಲ್ಲಿ ನನಗೆ ಉಡುಪಿಯಲ್ಲಿ ಆಯುರ್ವೇದಿಕ್ ಕಾಲೇಜ್ ಉಂಟು, ಬೆಂಗಳೂರಿನಲ್ಲಿ ಉಂಟು. ಇದರ ಎಲ್ಲ ಸಂಸ್ಥೆಗಳ ಸ್ಥಾಪನೆಯಿಂದ ಹಿಡಿದು ನಡೆಸೋದವರೆಗೆ ನನಗೆ ಅದರಲ್ಲಿ ಅವಕಾಶ ಕೊಟ್ಟಿದ್ದರು. ಇವತ್ತು ಆಯುರ್ವೇದದಲ್ಲಿ ಆಯುರ್ವೇದ ಉಪಯೋಗಿಸುವ ಜನ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದ್ದಾರೆ. ನಮಗೆ ಭಾಳ ಸಂತೋಷ ಅಂದರೆ ಇಡೀ ವಿಶ್ವದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಸುಮಾರು 3,000 ಹಾಸಿಗೆಗಳುಳ್ಳಂಥ ವ್ಯವಸ್ಥೆ ಆಯುಷ್ ಇಲಾಖೆಗೆ ಕೊಟ್ಟಿದ್ದಾರೆ. ಇದು ವಿಶ್ವದಲ್ಲಿ ಬೇರೆ ಯಾವುದೇ ಸಂಸ್ಥೆ ಮಾಡಲಿಲ್ಲ. ಈ ಸಂಸ್ಥೆಯಿಂದ ಸುಮಾರು 13,000 ವಿದ್ಯಾರ್ಥಿಗಳು ವೈದ್ಯಕೀಯ ಪದ್ಧತಿಯಲ್ಲಿ ಆಯುಷ್ ಪದ್ಧತಿಯಲ್ಲಿ ಕಲಿತು ಹೋಗಿದ್ದಾರೆ. ಈ 13,000 ಜನ ಇಡೀ ದೇಶದಲ್ಲಿ ಹರಡಿದ್ದಾರೆ. ಒಂದು 250ರಿಂದ ಮೇಲೆ ವಿದೇಶದಲ್ಲೂ ಇದ್ದಾರೆ. ನನಗೆ ಅನ್ಸೋದು ಇವರು ದಿನಕ್ಕೆ 100 ಪೇಷಂಟ್ ನೋಡ್ತಾರೆ ಅಂತ ಇಟ್ಕೊಳ್ಳಿ. 100 ಪೇಷಂಟ್ ನೋಡಿದ್ರು ಅದು ವರ್ಷಕ್ಕೆ ಸುಮಾರು 45 ಕೋಟಿ ಆಗುತ್ತೆ. ಈಗ ಇಲ್ಲಿ ನಮ್ಮ ಡಾಕ್ಟರ್ ಗಿರಿಧರ ಕಜೆ ಇದ್ದಾರೆ, ಅವರು ಎಷ್ಟು ಸಾವಿರ ಪೇಷಂಟ್ ನೋಡಿರ್ಬೋದು. ಅದೇ ರೀತಿ ಧರ್ಮಸ್ಥಳ ಸಂಸ್ಥೆಯಿಂದ 13,000 ವಿದ್ಯಾರ್ಥಿಗಳು ಹೋಗಿದ್ದಾರೆ. ದೇಶದ ಉದ್ದಗಲದಲ್ಲಿದೆ. ಬೇಡ ಅವರು 25 ಪೇಷಂಟ್ ನೋಡ್ತಾರೆ ದಿನಕ್ಕೆ ಅಂತ ಇಟ್ಕೊಳ್ಳಿ. ಆದರೂ ಅದು ಸುಮಾರು 9.5 ಕೋಟಿ ಪೇಷಂಟ್ ನೋಡಿದಂಗೆ. ಅಂದರೆ ಅಷ್ಟು ಜನರ ಆರೋಗ್ಯದ ಕೊಡುಗೆಯಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಕೊಡುಗೆ ಭಾಳ ಅಪಾರವಾದ. ವಿಶ್ವದಲ್ಲಿ ಯಾವುದೇ ಸಂಸ್ಥೆ ಅದನ್ನು ಮಾಡಿಲ್ಲ. ಆದರೆ ಏನಂದರೆ ಆಯುರ್ವೇದ ಯಾವುದೇ ವೈದ್ಯಕೀಯ ವಿಜ್ಞಾನ ಇರಲಿ ಅಥವಾ ಒಂದು ವ್ಯವಸ್ಥೆಯಲ್ಲಿ ಅದು ನಾವು ಸಾಮಾನ್ಯವಾಗಿ ಹೇಳೋದೇನೆಂದರೆ ಒಬ್ಬ ಮನುಷ್ಯ ಗುಣ ಆದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಇವತ್ತು ನಾನು ನೋಡಿದೆ 100 ಜನ ಡಾಕ್ಟರ್ ಗಿರಿಧರ್ ಕೆಜೆ ಅವರಿಂದ ಒಳ್ಳೇದಾಗಿರೋದು ಹಂಚಿಕೊಂಡ್ರು. ಹಾಗೆ ಇನ್ನೊಬ್ಬನಿಗೆ ಅದು ಪ್ರೇರೇಪಣೆ ಬರ್ತದೆ. ಇವತ್ತಿನ ದಿನದಲ್ಲಿ ನಾವು ನೋಡ್ತೀವಿ ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ನ ಯುಗ. ಆದರೆ ವೈದ್ಯಕೀಯ ವಿಜ್ಞಾನ ಎಂಬುದು ಹಾಗೆ ಹೋಗಲ್ಲ, ಅದು ಜಾಸ್ತಿ ದಿನ ಹೋಗೋದಲ್ಲ. ಇವತ್ತು ನಾವು ನೋಡಿದಾಗ ಜನರು ನನ್ನ ಗುಣ ಆಗಿದೆ, ಒಳ್ಳೇದಾಗಿದೆ ಅಂತ ಹೇಳಿದಾಗ ನೀವು ಅದನ್ನು ಪಾಲನೆ ಮಾಡ್ತೀವಿ. ಆ ರೀತಿಯಲ್ಲಿ ಹೋಗ್ಬೇಕು, 1 to 1 ಅಂತ ಹೇಳ್ತಾರೆ, ಮೌತ್ ಟು ಮೌತ್. ಹಾಗೆ ಆಯುರ್ವೇದಕ್ಕೆ ಅಂದರೆ ಇದೀಗ ನನ್ನ ಕೊನೆಯ ಪ್ರಶ್ನೆ ಅಂತ ಆಗೋದಾದರೆ, ಆಯುರ್ವೇದದ ಭವಿಷ್ಯ ಯಾವ ಥರ ಇದೆ ಹಾಗೂ ಉಳಿದ ಮಾಡರ್ನ್ ಮೆಡಿಸಿನ್ ಅಂತ ಏನು ಕರಿತೀವಿ ಅದಕ್ಕೆ ಕಂಪೇರ್ ಮಾಡಿದರೆ ಭವಿಷ್ಯ ಯಾವ ಥರ ಇದೆ? ನನ್ನ ಪ್ರಕಾರದಲ್ಲಿ ಇಲ್ಲೇ ನಾವು ತಪ್ಪಾಗೋದು. ನಾವು ಎಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮನ್ನು ನಾವು ಇನ್ನೊಬ್ಬರೊಟ್ಟಿಗೆ ಕಂಪೇರ್ ಮಾಡಲಿಕ್ಕೆ ಹೋಗ್ತೀವಿ. ನೀವು ಮತ್ತೆ ಉದಾಹರಣೆಗೆ ಪುನಃ ಡಾಕ್ಟರ್ ಗಿರಿಧರ್ ಕಜೆಯಲ್ಲಿ ಬನ್ನಿ. ಡಾಕ್ಟರ್ ಗಿರಿಧರ್ ಕಜೆಯನ್ನು ಇನ್ನೊಬ್ಬರ ಜೊತೆಗೆ ನೀವು ಕಂಪೇರ್ ಮಾಡಬಾರ್ದು. ಅದೇ ರೀತಿ ಆಯುರ್ವೇದ ವೈದ್ಯಕೀಯ ವಿಜ್ಞಾನ ಏನಿದೆ ಇದು ಪ್ರತಿಯೊಬ್ಬನು ಪ್ರತಿದಿನ ಅವನು ಪಾಲಿಸ್ತಾ ಬರ್ತಾನೆ. ನಾವು ಎಲ್ಲಿ ತಪ್ತೀವಿ ಅಂದರೆ ನಾವು ಔಷಧಿಯ ವಿಜ್ಞಾನ ಇದೆ ಅಲ್ಲ, ಅಲ್ಲಿ ನಾವು ಆಯುರ್ವೇದವನ್ನು ಇನ್ನೊಂದರೊಟ್ಟಿಗೆ ಕಂಪೇರ್ ಮಾಡ್ತೀವಿ. ಆಯುರ್ವೇದದ ಏನು ಒಂದು ಪ್ರಾಯಶಃ 10ನೇ 1 ಭಾಗವೂ ಅಲ್ಲ ಔಷಧಿ ವಿಜ್ಞಾನ. ನಾನು ಇವತ್ತು ಬೆಳಿಗ್ಗೆ ಬೇಗ ಹೇಳ್ತೀನ, ಅದು ಆಯುರ್ವೇದ. ನಾನು ಅರ್ಲಿ ಬೆಡ್ಡಿಗೆ ಹೋಗ್ತೀನ, ಅದು ಆಯುರ್ವೇದ. ರಾತ್ರಿ ಮಲಗೋ ಮೊದಲು ಹಾಲು ಕುಡಿತೀನ, ಅದು ಆಯುರ್ವೇದ. ನಾನು ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜಿತೀನ, ಅದು ಆಯುರ್ವೇದ. ಇಡೀ ಪ್ರಪಂಚಕ್ಕೆ ಹಲ್ಲನ್ನು ಉಜ್ಜೋದು ಹೇಗೆ, ನಾಲಿಗೆ ಕ್ಲೀನ್ ಮಾಡೋದು ಹೇಗೆ, ಇದನ್ನು ಹೇಳಿಕೊಟ್ಟದ್ದೇ ಭಾರತೀಯ ವೈದ್ಯಕೀಯ ವಿಜ್ಞಾನ. ಜಪಾನ್ನವರು ಕೂಡ ಅವರಿಗೆ ಮೊದಲು ಟಂಗ್ ಕ್ಲೀನ್ ಮಾಡಬೇಕು ಅಂತ ಗೊತ್ತಿಲ್ಲ, ಅವರು ಕೂಡ ರಿಸರ್ಚ್ ಮಾಡಿದ್ರು ಅದ್ರ ಮೇಲೆ. ಭಾರತದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಮಲ್ಲಿಂದ ಕಲಿತು ಹೋದವರು ಹೆಚ್ಚಿನ ಜನ ಇವತ್ತೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಅದಕ್ಕೋಸ್ಕರ ವಿಶ್ವದೆಲ್ಲೆಡೆ ಆರೋಗ್ಯ ಇದೆ. ನಾವು ಇನ್ನೊಂದು, ಈಗ ನೀವು ಯೋಚನೆ ಮಾಡಿ, ಉಳಿದ ವೈದ್ಯಕೀಯ ವಿಜ್ಞಾನಗಳು, ಭಾರತೀಯ ವೈದ್ಯಕೀಯ ವಿಜ್ಞಾನ ಎಷ್ಟು 1000 ವರ್ಷ ಹಳೆಯದು, ನಮಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನೇ ನೆನೆಸ್ಕೊಂಡ ಅಂತ ಹೇಳ್ತಾರೆ. ಹೌದು, ಅವ ಹುಟ್ಟಿಸಿದಲ್ಲ, ಅಂದ್ರೆ ಅವನಿಗಿಂತನೂ ಹಿಂದೆ ಇತ್ತು ಜ್ಞಾನ ಅಂತ. ಅಂದರೆ ಎಷ್ಟು 1000 ಎಷ್ಟು ಲಕ್ಷ ವರ್ಷದ ಹಿಂದಿನ ಜ್ಞಾನ. ಇವತ್ತಿನ ಏನು ಕಂಟೆಂಪರರಿ ಇದಿದೆ, ಮೆಡಿಕಲ್ ಸೈನ್ಸ್, ಅಲೋಪತಿ ಅಥವಾ ಇನ್ನೊಂದು ಹೇಳ್ತೀವಿ, ಅದೆಲ್ಲ ಇತ್ತೀಚೆಗೆ.
ಇಲ್ಲಿಂದಲೇ ಜ್ಞಾನ ಇನ್ನೂ ಒಳ್ಳೆಯ ರೀತಿಯಲ್ಲಿ ಕೆಲವು ಬಂದಿದೆ, ಅದನ್ನು ಜನ ಸ್ವೀಕಾರ ಮಾಡ್ತಾರೆ. ಸೊ ಆಯುರ್ವೇದವನ್ನು ಜನ ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ದಾರೆ. ಹೆಚ್ಚಿನ ಜನರಿಗೆ ಅದು ಆಯುರ್ವೇದ ಅಂತ ಗೊತ್ತಿಲ್ಲ. ಆ ಜ್ಞಾನ ಬರಬೇಕಾಗಿದೆ. ಆ ಜ್ಞಾನ ಬರಬೇಕು. ಅದನ್ನು ನಾವು ಡಾಕ್ಟರ್ ಹೇಳೋದಲ್ಲ, ಮನೆಯಲ್ಲಿ ಅಪ್ಪ ಅಮ್ಮನೇ ಹೇಳ್ಬೇಕು. ಅವರಿಗೆ ಆ ಜ್ಞಾನ ಬರಬೇಕು. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮಗೆ ಸಮಯ ಕೊಟ್ಟು ಆಯುರ್ವೇದದ ಬಗ್ಗೆ ಹಾಗೂ ಅದರ ಈವಾಗಿನ ಸ್ಥಿತಿಗತಿಯ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಈ ಮೂಲಕ ನಾವು ಆಯುರ್ವೇದದ ಇನ್ನೊಂದು ಮಜಲನ್ನ, ಅದರ ಬಗ್ಗೆ ಒಂದಿಷ್ಟು ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಅಂದುಕೊಳ್ತಾ ಈ ಸಂಚಿಕೆಯನ್ನ ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಸಿಗ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಸಿಗೋಣ.